ವಿದ್ಯಾರ್ಥಿಗಳ ಇವತ್ತಿನ ದಿವಸ ನಾವೇನು ಮಾಡೋಣ್ರಿ, ಗಣಿತದ ಒಂದು ಮೂಲ ಕ್ರಿಯೆಯಾದಂಥ ಭಾಗಾಕಾರ ಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋದು. ಹಾಗಾದ್ರೆ ಭಾಗಾಕಾರ ಕ್ರಿಯೆಯನ್ನು ಯಾವ ರೀತಿಯಾಗಿ ಮಾಡ್ಬೇಕಂತೇಳಿ ಒಂದು ಚಟುವಟಿಕೆಯ ಮೂಲಕ ಏನು ಮಾಡೋಣ್ರಿ ತಿಳಿದುಕೊಳ್ಳೋಣ. ನೋಡಿ, ಇಲ್ಲಿ 10 ಬಾಗ್ಲೆ 5 ಐತಿ. ಹಾಗಾದ್ರೆ ಉತ್ತರ ಎಷ್ಟು ಬರ್ತದೆ ಅಂತೇಳಿ ನಾವು ತಿಳ್ಕೊಂಡ್ರಿ ಒಂದು ಚಟುವಟಿಕೆ ಮಾಡಿ. ನೋಡಿ, ಈಗ ಮಾರ್ತೇಶ ಏನು ಮಾಡ್ತಾನೆ, ಈಗ ಇಲ್ಲಿ 10 ಸಂಖ್ಯೆ ಐತಿಲ್ಲ, ಅದಕ್ಕಾಗಿ ಏನು ಮಾಡ್ತಾನೆ, 10 ಪೆನ್ನುಗಳನ್ನ ತಗೋತಾನೆ. ಹತ್ತು ಪೆನ್ ಅದಾವ, ಕರೆಕ್ಟಾಗಿ ನೋಡ್ಕೊ, ಸರಿಯಾಗಿ ಅನಿಸು. ಇಲ್ಲಿ ಎಷ್ಟೇ ಸಂಖ್ಯೆ, ಎಷ್ಟೈತಿ, ಹಾಗಾದ್ರೆ ಈ 10 ಪೆನ್ನುಗಳನ್ನ 5 ಮಂದಿಗೆ ಸಮನಾಗಿ ಹಂಚ್ಬೇಕು. 5 ಮಂದಿ ನಿಮ್ಮ ಫ್ರೆಂಡ್ಸ್ ಅನ್ನ ಕರಿ. ಮಾಧವಾನಂದ, ಲಿಂಗರಾಜ, ಪ್ರವೀಣ, ಪ್ರಣಮ ಮತ್ತು ಪ್ರತೀಕ. ಇಲ್ಲಿದ್ದಾರೆ 5 ಮಂದಿ. ಈ 5 ಮಂದಿಗೆ ಸಮನಾಗಿ ಹಂಚು. ಪ್ರತೀಕ್ ಸರಿ ಈ ಕಡೆ ಹಂಚು. ನಾವು ಉಳಿದಂಥ ಪೆನ್ನುಗಳನ್ನು ಕೊಟ್ಕೊಂತ ಬಾ. ಮತ್ತೆ ಸಮನಾಗಿ ಕೊಟ್ಟಿಲ್ಲ. ಹಾಗಾದ್ರೆ ನಿಮ್ಮ ಕಡೆ ಎಷ್ಟು ಉಳಿದು, ಏನು ಉಳಿಲಿಲ್ಲ, 0 ಉಳಿದು, ಏನ 0 ಉಳಿದು, ಒಂದು ಕಡೆ ಏನು ಉಳಿಲಿಲ್ಲ. ಹಾಗಾದ್ರೆ ನೋಡ್ರಿ, ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಪೆನ್ನುಗಳು ಬಂದು ಅಲ್ಲಿ 2. ಹಾಗಾದ್ರೆ 10ನ್ನ 5ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಉತ್ತರ, 2. ಗುಡ್. ಇಲ್ಲಿ ಮುಂದಿನ ಸಂಖ್ಯೆ ನೋಡ್ರಿ, 9 ಬಾಗ್ಲೆ 3 ಅಂತ ಐತಿ. ಹೌದಾ? ಹಾಗಾದ್ರೆ 9 ಪೆನ್ನುಗಳನ್ನ ತಗೋ ವಿಜಯಲಕ್ಷ್ಮಿ. ನೋಡು ಸರಿಯಾಗಿ 9 ಅದಾವಲ್ಲ. ಅದಾವಲ್ಲ. ಹಾ, ಹಾಗಾದ್ರೆ ಇಲ್ಲಿ ಸಂಖ್ಯೆ ಎಷ್ಟೈತಿ ಮುಂದೆ, 3. ಈ 9 ಈಕಿ ಹತ್ರ ಎಷ್ಟು ಪೆನ್ನುಗಳಿದಾವ, 9. ಈ 9 ಪೆನ್ನುಗಳನ್ನ ಏನು ಮಾಡ್ಬೇಕಿ, 3 ಮಂದಿಗೆ ಸಮನಾಗಿ ಹಂಚಬೇಕು. 3 ಮಂದಿ ನಿಮಗೆ ಹೇಳ್ತಾರನ್ನ ಕರಿ. ಬರೀ ಈ 3 ಮಂದಿಗೆ ಏನು ಮಾಡಿ, ಸಮನಾಗಿ ಹಂಚಬೇಕು. ಹಂಚು. ನಿನ್ನ ಕಡೆ ಎಷ್ಟು ಉಳಿದು, ಏನೂ ಇಲ್ಲ. ಹೌದಾ? ಈ ಕಡೆ ಏನು ಉಳಿಲಿಲ್ಲ. ಹಾಗಾದ್ರೆ 0. ಹಾಗಾದ್ರೆ ಪ್ರತಿಯೊಬ್ಬರ ಕೈಯಲ್ಲಿ ಎಷ್ಟು ಬಂದು ಪೆನ್ನುಗಳು, 3. ಈ 9ನ್ನ 3ರಿಂದ ಭಾಗಿಸಿದಾಗ ಉತ್ತರ ಎಷ್ಟು ಬರುತ್ತೆ, 3. ಗೊತ್ತಾ ಯಾವ ರೀತಿ ಭಾಗಾಕಾರ ಕ್ರಿಯೆ ಮಾಡೋದು ಅನ್ನೋದನ್ನ? ವೆರಿ ಗುಡ್. ಚಪ್ಪಾಳೆ ಹಾಕಿ.